ನಮಸ್ಕಾರ ರೀ ನಮ್ಮೆಲ್ಲಾ ಸ್ವಾಮಿಗಳಿಗೆ. ಶಬರಿಮಲೆ ಯಾತ್ರಾ ಅಂತಂದ್ರೆ ಒಂದ್ ಪಯಣ ಅಲ್ಲ ರೀ, ಅದು ಒಂದ್ ಆತ್ಮ ಶುದ್ಧಿ ಮತ್ತು ಶ್ರದ್ಧೆ ಅಂತಾರ ನೋಡ್ರಿ. ಮತ್ತ ಕಾರ್ಗ ಮತ್ತ ಹಿರಿමුಡಿಗೆ ಯಾಕೆ ಪೂಜಾ ಮಾಡಿ ಹೋಗ್ತಾರಂತಂದ್ರ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಪಡಿಬೇಕಾಗ್ತಿತ್ ನೋಡ್ರಿ ಯಾತ್ರಾ ಮಾಡೋಕ್ಕಿಂತ ಮುಂಚೆ. ಮತ್ ಇನ್ನೊಂದ್ ಹೇಳ್ಬೇಕಪ್ಪಾ ಅಂದ್ರೆ ನಮ್ಮ ತಪ್ಪು ಒಪ್ಪುಗಳಂದ್ರ ಏನೋ ಒಂದ್ ಇತ್ತಂದ್ರು ಆ ಅಯ್ಯಪ್ಪ ಸ್ವಾಮಿ ನಮಗ್ ಕ್ಷಮಸ್ರಿ ಅಂತ ಹೇಳಿ ಬೇಡ್ಕೊಂತ ನಾವ ಗಾಡಿ ಹತ್ತಬೇಕಾಗ್ತೈತಿ ನೋಡ್ರಿ. ಮತ್ತೊಂದ್ ಹೇಳ್ಬೇಕಂತಂದ್ರೆ ವ್ರತದ ಸಂಕಲ್ಪ ಮಾಲಾಧಾರಣೆ ಮಾಡಿದ ನಂತರನು ನಾವ ಅಯ್ಯಪ್ಪನ ಏನ್ ಪಾಲನೆ ಐತಲ್ಲ ಅದನ್ನ ಹೋಗ್ ಬರೋವರೆಗೂ ನಾವು ಪಾಲಿಸ್ಬೇಕಾಗ್ತೈತಿ ನೋಡ್ರಿ. ಮತ್ತೊಂದ್ ಹೇಳ್ಬೇಕಪ್ಪ ಅಂದ್ರೆ ಶಬರಿಮಲೆ ಯಾತ್ರಾಕ್ಕಿಂತ ಮುಂಚೆ ನಾವ ನಮ್ಮ ಮನಿ ದೇವ್ರದ ಆಶೀರ್ವಾದ ತಗೊಂಡ್ ಬರ್ಬೇಕಾಗ್ತೈತಿ ನೋಡ್ರಿ. ಮತ್ತೊಂದು ಮೇನ್ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮೊದಲನೇ ದೇವರು ಯಾರಪ್ಪ ಅಂತಂದ್ರೆ ನಮ್ ತಂದೆ ತಾಯಿ. ಅವ್ರು ನಮಗ ಆಶೀರ್ವಾದ ಮಾಡ್ಬೇಕಾಗ್ತೈತಿ. ಅವ್ರು ನಮಗ್ ಪರ್ಮಿಷನ್ ಕೊಟ್ಟಾಗ ನಾವು ಶಬರಿಮಲೆ ಯಾತ್ರಾ ನಮ್ದ ಪೂರ್ತಿ ಕಂಪ್ಲೀಟ್ ಆಗ್ತೈತಿ ನೋಡ್ರಿ. ಮತ್ತ ನಮ್ ತಂದೆ ತಾಯಿ ಆಶೀರ್ವಾದ ಆಯ್ತ, ಮತ್ತ ನಮ್ದ ಮನಿ ದೇವ್ರ ಆಶೀರ್ವಾದ ಆಯ್ತ, ನಾವ್ ತಗೊಂಡ್ ಬರ್ಲಿಲ್ಲಪ್ಪ ಅಂತಂದ್ರೆ ನಮ್ದ ಯಾತ್ರಾ ಇದು ಪೂರ್ತಿ ಆಗಲ್ಲ ನೋಡ್ರಿ. ಇದನ್ ಮೇನ್ ಇಂಪಾರ್ಟೆಂಟ್ ನೀವು ಫಾಲೋ ಮಾಡ್ಬೇಕಾಗ್ತೈತಿ ನೋಡ್ರಿ. ಮತ್ತೊಂದ್ ಏನಪ್ಪಾ ಅಂತಂದ್ರೆ ನಾ ಇದು ಹೇಳಿದ್ರ ಒಳಗ ಏನೋ ಒಂದ್ ನಿಮಗ್ ತಪ್ಪ ಅನ್ಸಿದ್ರೆ ಪ್ಲೀಸ್ ನನಗ ಕಮೆಂಟ್ ಮಾಡ್ರಿ, ಹೇಳ್ರಿ ತಪ್ಪೈತ ಅಂತ ಹೇಳ್ಕೇಸಿ. ಮತ್ ನಿಮ್ ಸಪೋರ್ಟ್ ಬಾಳ ಮುಖ್ಯ ಐತ್ರಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡ್ರಿ. ಮತ್ತ ಇಲ್ಲಿಂದ್ರ ನಾವೆಲ್ಲಾ ಮುಗಿಸ್ಕೊಂಡ ರುಕ್ಮಿ ನಗರ್ಕ್ ಹೋದ ನೋಡ್ರಿ. ರುಕ್ಮಿ ನಗರ್ನ್ಯಾಗ ನಮ್ ತಾಯಿ ಎಲ್ಲ ಒಂದ್ ಗುಡಿದ ದರ್ಶನ್ ತಗೊಂಡ್ ಅಲ್ಲಿಂತ್ರ ಮತ್ ನಮ್ಮ ಅಯ್ಯಪ್ಪನ ಗುಡಿಗೆ ಹೋಗಿ ಅಯ್ಯಪ್ಪನ ಗುಡಿನ್ಯಾಗ ಎಲ್ಲಾ ಪೂಜಾ ಮಾಡಿದ್ರಿ. ಅವರು ಗಾಡಿ ಪೂಜಾ ಮಾಡಿದ್ರು, ನಾವು ಅಲ್ಲಿ ದೇವ್ರಿಗೆ ಪೂಜಾ ಮಾಡ್ಕೊಂಡ ಅಲ್ಲಿಂತ್ರ ನಾವ ಶಬರಿಮಲೆ ಯಾತ್ರಾನ ಪ್ರಾರಂಭ ಮಾಡಿದ್ರು. ಪ್ಲೀಸ್ ನಂಗೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ.